ಎಲ್ಲರೂ ಕೂಡ ಖುಷಿ ವಿಚಾರ. ಯಾರ್ಯಾರಿಗೆ ಖುಷಿ ವಿಚಾರ ಅಂತಂದರೆ, ಯಾರೆಲ್ಲ ಜಿ ಡಿ ಎಸ್ ಹುದ್ದೆ ಪೋಸ್ಟ್ ಆಫೀಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆಲ್ಲ ಗುಡ್ ನ್ಯೂಸ್. ಯಾಕಪ್ಪ ಅಂತಂದರೆ ಆಲ್ರೆಡಿ ಜಿ ಡಿ ಎಸ್ ಹುದ್ದೆ ಅದು ನೋಟಿಫಿಕೇಷನ್ ಬಂದುಬಿಟ್ಟಿದೆ. ಅದು ಏನಪ್ಪ ಅಂದರೆ ರಿಸಲ್ಟ್ ಬಂದುಬಿಟ್ಟಿದೆ. ಥರ್ಡ್ ಲಿಸ್ಟು ರಿಸಲ್ಟ್ ಬಂದುಬಿಟ್ಟಿದೆ. ಅದನ್ನ ನೋಡ್ಬೋದು ಈ ನಮ್ಮ ಟೆಲಿಗ್ರಾಮ್ ಚಾನಲ್ ASV ಅಕಾಡೆಮಿ, ಅದನ್ನ ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ, ಜಾಯ್ನ್ ಆಗ್ಬೋದು. ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ASV ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಸಿಗ್ತದೆ. ಅಲ್ಲಿ ನಿಮಗೆ GDS DV ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಥರ್ಡ್ ಲಿಸ್ಟ್ ಬಿಟ್ಟಿದ್ದಾರೆ. ಅದನ್ನ ನೀವು ಚೆಕ್ ಮಾಡ್ಕೋಬೋದಾಗಿದೆ. ಓಕೆ, ಇದೇ ರೀತಿ ಹೆಚ್ಚಿನ ಮಾಹಿತಿ, ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಗೈಸ್, ನೋಡ್ತಾ ಹೋಗೋಣ ಒಳಗಡೆ ಯಾವ್ಯಾವೆಲ್ಲ ಕಮ್ಮಿ ನಿಂತಿದೆ, ಯಾವ್ಯಾವೆಲ್ಲ ಕಮ್ಮಿ ನಿಂತಿಲ್ಲ, ಆಮೇಲೆ ಎಲ್ಲೆಲ್ಲಿ ಏನೇನಾಗಿದೆ ಕತೆ. ಥರ್ಡ್ ಲಿಸ್ಟ್ ಬಿಡ್ತಾರಾ, ಫೋರ್ ಲಿಸ್ಟ್ ಬಿಡ್ತಾರಾ, ನೆಕ್ಸ್ಟು ನೋಡೋಣ. ಓಕೆ ಗೈಸ್, ಎಸ್ ಇವಾಗ ನೋಡ್ತಿರ್ಬೋದು ನೀವು ಥರ್ಡ್ ಲಿಸ್ಟ್. ಇದು ಕರ್ನಾಟಕ ಸರ್ಕಲ್ದು ಥರ್ಡ್ ಲಿಸ್ಟ್ ಆಗಿರ್ತದೆ. ಶೆಡ್ಯೂಲ್ 1 ಜನವರಿ 2026. ಎಸ್ ನೋಡ್ಬೋದು, ಬಾಗಲಕೋಟೆ ಡಿವಿಷನ್ ಇದು. ಬಾಗಲಕೋಟೆ ಡಿವಿಷನಲ್ಲಿ ನಿಮ್ಮ ನೋಡ್ಕೋಬೋದು ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ನಿಂತಿದೆ ಅಂತ ಹೇಳ್ಬೋದು. ಬಾಗಲಕೋಟಲ್ಲಿ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿನೇ 98% ನಿಂತಿದೆ. ಓಕೆ, ಇನ್ನು 97% ಇದು ಕಮ್ಮಿ ನಿಂತಿರ್ತದೆ ಗೈಸ್. 97% ಬೆಂಗಳೂರು ಈಸ್ಟ್ ಡಿವಿಷನ್. ಎಸ್, ಬೆಂಗಳೂರು ಈಸ್ಟ್ ಡಿವಿಷನ್ ಅದು ಇವರಿಗೆ ಅನ್ರಿಸರ್ವ್ ಕ್ಯಾಂಡಿಡೇಟ್ ಅವರಿಗೆ ಬೆಂಗಳೂರು ಈಸ್ಟ್ ಅವರಿಗೆ 97% ಇದು ಕಮ್ಮಿ. ಓಕೆ, ಎಲ್ಲಿ ಕಮ್ಮಿಯಪ್ಪ ಅಂತಂದರೆ ಬೆಂಗಳೂರು ಈಸ್ಟ್. ಎಸ್, ಇನ್ನು ಅದೇ ಬೆಂಗಳೂರು ಈಸ್ಟಲ್ಲಿ ನೋಡ್ಕೋಬೋದು ನೀವು. ಬೆಂಗಳೂರು ಈಸ್ಟ್ ಡಿವಿಷನಲ್ಲಿ SC ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳಿಗೆ, ST ಕ್ಯಾಂಡಿಡೇಟ್ ಮತ್ತು PWD ಇವರಿಗೆ 91ವರೆಗೂ ನಿಂತಿದೆ. SC ಅವರಿಗೆ 96 ನಿಂತಿದೆ. 96 SC ಅವರಿಗೆ ದೊಡ್ಡದು ನಿಂದಿರೋದು ದೊಡ್ಡದಲ್ಲ, ಬಟ್ ಜನರಲ್ ಅವರಿಗೆ 97 ನಿಂತಿದೆಯಲ್ಲ ಅದು ದೊಡ್ಡದು. ಇಷ್ಟು ಕಮ್ಮಿ ನಿಂತಿದ್ದೆಲ್ಲಪ್ಪ ಅಂದರೆ ಬೆಂಗಳೂರು ಈಸ್ಟು. ಓಕೆ, ಇನ್ನು ನೋಡ್ಬೋದು. ಇನ್ನು ಬೆಂಗಳೂರು ಇನ್ನೊಂದು ಇದೆ ಗೈಸ್. ಬೆಂಗಳೂರು ಏನಪ್ಪ ಅಂತಂದರೆ ಶಾರ್ಟಿಂಗ್ ಡಿವಿಷನ್ ಅಂತೇಳಿ. ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಕಮ್ಮಿ ಹಾಕಿರ್ತೀರ. ಇಲ್ಲಿ ಕೂಡ ತುಂಬ ಕಮ್ಮಿ ನಿಂತಿದೆ ನೋಡಿ. ಅನ್ರಿಸರ್ವ್ ಅಂತಂದರೆ ಜನರಲ್ ಮೆರಿಟ್ 96 ನಿಂತಿದೆ. ಎಸ್, ಇದು ಕೂಡ ಕಮ್ಮಿ ನಿಂತಿರ್ತಕ್ಕಂತಹ ಡಿವಿಷನ್ ಆಗಿರ್ತದೆ. ಎಲ್ಲ ಬಿಟ್ಟರೆ 97, ಇದು 98, 99 ಮೇಲೆ ಇರ್ತವೆ. ಓಕೆ, ನೋಡ್ಕೋಬೋದು ನೀವು ಇಲ್ಲಿ. ಇನ್ನು ಯಾರೆಲ್ಲ ಚಿಕ್ಕಮಂಗ್ಳೂರು ಹಾಕಿರ್ತೀರಿ, ಚಿಕ್ಕಮಂಗ್ಳೂರು ಡಿವಿಷನ್. ಸೊ ನೋಡ್ಬೋದು 96 ನಿಂತಿದೆ. ಚಿಕ್ಕಮಂಗ್ಳೂರು ಯಾರು ಹಾಕಿರ್ತೀರಿ ನೋಡಿ, ಅದು ಕೂಡ 97, 96 ಮೇಲೆ ನಿಂತಿದೆ. ಎಸ್, ಚಿಕ್ಕೋಡಿಯಲ್ಲಿ ನೋಡ್ಬೋದು. ಚಿಕ್ಕೋಡಿಯಲ್ಲಿ ಕೂಡ ನಿಮಗೆ ಕಮ್ಮಿ ನೋಡೋಕ್ಕೆ ಸಿಗ್ತದೆ 96. ಅದರಲ್ಲಿ ಪಾಯಿಂಟ್ ನೋಡಬೇಕು ಗ್ಯಾಸ್, ಎಲ್ಲ ಆಲ್ಮೋಸ್ಟ್ ಆಲ್ 96, 98ವರೆಗೂ ನಿಂತಿರ್ತವೆ. ಬಟ್ ಇಲ್ಲಿ ಚಿಕ್ಕೋಡಿಯಲ್ಲಿ ನಿಮಗೆ ಜಾಸ್ತಿ ನೋಡೋಕ್ಕೆ ಸಿಗ್ತದೆ. ಎಷ್ಟಿದೆ ಅಂತಂದರೆ ನೋಡ್ಬೋದು ನೀವು ಇಲ್ಲಿ. ಜನರಲ್ ಕ್ಯಾಂಡಿಡೇಟ್ ಅವರಿಗೆ 98.4 ನಿಂತಿದೆ. ಜನರಲ್ ಕ್ಯಾಂಡಿಡೇಟ್ ಅವರಿಗೆ ಎಷ್ಟು ಅಂತಂದರೆ, ಇನ್ನು SC ಕ್ಯಾಂಡಿಡೇಟ್, ST ಕ್ಯಾಂಡಿಡೇಟ್ ನೋಡೋಮ್ಮ. ST ಕ್ಯಾಂಡಿಡೇಟ್ ಅಂದರೆ 96 ನಿಂತಿದೆ ಅವರಿಗೆ. ST ಕ್ಯಾಂಡಿಡೇಟ್ ಅವರಿಗೆ 96 ನಿಂತಿದೆ. ಬಟ್ ಬೇರೆ ಕಡೆ 96 ಜನರಲ್ ಮೆರಿಟ್ ಅವರಿಗೆ ನಿಂತುಬಿಟ್ಟಿದೆ ಕೆಲವೊಂದು ಕಡೆ. ಹೇಳಿದ್ದೀನಲ್ಲ ನಿಮಗೆ ಡಿವಿಷನ್ ನೋಡ್ಬೋದು. 96 ಇಲ್ಲಿ ಕೂಡ 96 ಎಲ್ಲಿಪ್ಪ ಅಂತಂದರೆ ಮಂಗಳೂರು ಡಿವಿಷನ್. ಮಂಗಳೂರು ಡಿವಿಷನ್ ಯಾರೆಲ್ಲ ಹಾಕಿರ್ತೀರಿ ನೋಡಿ. ಅನ್ರಿಸರ್ವ್ ಕ್ಯಾಂಡಿಡೇಟಲ್ಲಿ 96 ನಿಲ್ಲೋದು ದೊಡ್ಡದು. ಓಕೆ, ಕೆಲವೊಂದು ಪಾಯಿಂಟಲ್ಲಿ ಮಿಸ್ ಆಗಿದ್ದಾವೆ. ಓಕೆ, ಪಾಯಿಂಟಲ್ಲಿ ಈಗ ನೀವು ಬೇರೆ ಕಡೆ ಹಾಕಿದ್ರಪ್ಪ ಅಂತಂದರೆ ನಿಮ್ಮದು 96ಅಲ್ಲಿ ಸೆಲೆಕ್ಟ್ ಆಗಲ್ಲ. 96.32 ಇದ್ದರೂ ನಿಮ್ಮದು ಸೆಲೆಕ್ಟ್ ಆಗಲ್ಲ. ಯಾಕಂದರೆ ಇಲ್ಲಿ 97 ನಿಂತುಬಿಟ್ಟಿರ್ತದೆ. ಹಾಗಾಗಿ ಪಾಯಿಂಟ್ ಕೂಡ ಇಂಪಾರ್ಟೆಂಟು. ಮಂಗಳೂರಲ್ಲಿ ಕಮ್ಮಿ ನಿಂತಿದೆ ಅಂತಲೇ ಹೇಳ್ಬೋದು. ಎಸ್, ಇನ್ನು SC ಕ್ಯಾಂಡಿಡೇಟ್ ಅವರಿಗೆ ಮಂಗಳೂರಲ್ಲಿ ನೋಡ್ಬೋದು, ಇದು ಅತಿ ಕಡಿಮೆ. ಇದು ಮಂಗಳೂರಲ್ಲಿ 94 ನಿಂತುಬಿಟ್ಟಿದೆ SC ಕ್ಯಾಂಡಿಡೇಟ್ ಅವರಿಗೆ. ಎಸ್, ಕಾಣ್ತಿದೆಯಲ್ಲ ನಿಮಗೆ. SC ಕ್ಯಾಂಡಿಡೇಟ್ ಅವರಿಗೆ 94 ನಿಂತಿದೆ. ಇದೇ ಕಡಿಮೆ ಕಾಂಪಿಟೇಷನ್ ಇರುವಂಥದ್ದು ಮಂಗಳೂರು ಡಿವಿಷನ್. ಅದು SC ಕ್ಯಾಂಡಿಡೇಟ್ ಅವರಿಗೆ.
ಜನರಲ್ ಮೆರಿಟವ್ರಿಗೂ ಕೂಡ ಕಮ್ಮಿ ನಿಂತಿದೆ 96%. ಎಸ್, ನೋಡ್ಕೋಬೋದು, ಕಂಪ್ಯಾರಿಸನ್ ಮಾಡ್ಕೋಬೋದು ಗೈಸ್ ನೀವು. ಓಕೆ, ಆಲ್ರೆಡಿ ಪುಟ್ಟೂರು ತುಂಬ ಜನ ಕೇಳ್ತಿದ್ರಿ. ಪುಟ್ಟೂರು ಡಿವಿಷನಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಮೀಡಿಯಮ್ ನಿಂತಿದೆ, 97, 96 ರೇಂಜಲ್ಲಿ ನಿಂತಿದೆ. ಬಟ್ SC ಕ್ಯಾಂಡಿಡೇಟ್ ಅವರಿಗೆ 96 ನಿಂತಿದೆ. ನಿಮ್ಮ ಕ್ಯಾಟಗರಿ ನಿಮ್ಮ ಯಾವ ಡಿವಿಷನ್ ಹಾಕ್ಕೊಂಡಿರಿ ನೋಡ್ಕೊಳ್ಳಿ. ಸೊ ಎಲ್ಲನೂ ಹೇಳ್ತಾ ಹೋದರೆ ನಿಮಗೆ ಏನಾಗ್ತದೆ, ವಿಡಿಯೋ ಲೆಂದಿ ಆಗ್ತದೆ. ಆಲ್ಮೋಸ್ಟ್ ಆಲ್ ಹೇಳಿದ್ದೀನಿ ನಾನು ನಿಮಗೆ, ಎಲ್ಲಿ ಕಮ್ಮಿ ನಿಂತಿದೆ, ಎಲ್ಲಿ ಹೈಯೆಸ್ಟ್ ನಿಂತಿದೆ ಅಂತೇಳಿ ಎಲ್ಲ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಎಸ್, ವಿಜಯಪುರ ನೋಡ್ಬೋದು, ವಿಜಯಪುರ ಹೈಯೆಸ್ಟ್ ಹೋಗಿದೆ, 98.4 ನಿಂತಿದೆ. 98.4 ನಿಂತಿದ್ರೆ ಇದೇನು ಸಾಮಾನ್ಯ ಅಲ್ಲ. ಇಲ್ಲಿ ನೋಡ್ಬೋದು ಇನ್ನೊಂದು ವಿಜಯಪುರ ಯಾರಿಗೆ ನಿಂತಿದೆ, ಇದು ರಿಸರ್ವ್, ಅನ್ರಿಸರ್ವ್. ಜನರಲ್ ಮೆರಿಟ್ ಅವರಿಗೆ 98.56 ನಿಂತಿದೆ. ಅದೇ ಜನರಲ್ ಮೆರಿಟ್ ಅವರು 97 ಸ್ಕೋರ್ ಇತ್ತಪ್ಪ ಅಂತಂದರೆ ಅವ್ನಿಗೆ ಎಲ್ಲರೂ ಮಂಗಳೂರು ಹಾಕಿದ್ನಪ್ಪ ಅಂತಂದರೆ ಸೆಲೆಕ್ಟ್ ಆಗಿಬಿಡ್ತಿದ್ದ. ಬಟ್ ಏನು ಹಾಕಿದ್ದಾನೆ, ವಿಜಯಪುರ ಹಾಕಿದ್ದಾನೆ. ಬಟ್ 1 ಮಾರ್ಕ್ಸಲ್ಲಿ ಮಿಸ್ ಆಗಿದೆ. ಅದಕ್ಕೆ ಥಿಂಕ್ ಮಾಡಿ ಹಾಕುವಾಗ ಹಾಕಬೇಕು. ಸ್ವಲ್ಪ ನಿಮ್ಮದು ಕಮ್ಮಿ ಇತ್ತಪ್ಪ ಅಂತಂದರೆ ಸೆಲೆಕ್ಷನ್ ಆಗಲ್ಲ. ಓಕೆ, ಇದಿಷ್ಟು ಸ್ವೀಟ್ ಇನ್ ಶಾರ್ಟ್ ಮಾಹಿತಿ ಆಗಿತ್ತು ಗೈಸ್. ಮತ್ತು ನಿಮಗೇನಾದ್ರು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಮತ್ತೇನಾದರೂ ಅನ್ಬೇಕಂಗಿತ್ತಂದರೆ, ಮತ್ತೇನಾದ್ರು ಡೌಟ್ ಇತ್ತಪ್ಪ ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅನ್ನುವಂಥದ್ದಿದೆ, ಕೆಳಗಡೆ ಧಾರಾಳವಾಗಿ ಕಮೆಂಟ್ ಮಾಡಬಹುದು. ನಾನು ಅದಕ್ಕೆ ಎಲ್ಲಕ್ಕೂ ರಿಪ್ಲೈ ಕೊಡ್ತೀನಿ. ಮತ್ತು ನಿಮಗೆ 4th ಲಿಸ್ಟ್ ಬರ್ತದಾ ಇಲ್ವಾ ಅದೊಂದು ಕೂಡ ಹೇಳ್ಬಿಡ್ತೀನಿ. ಎಸ್ ಗೈಸ್, 4th ಲಿಸ್ಟ್ ಬಂದೇ ಬರುತ್ತೆ. 4th ಲಿಸ್ಟ್ ಬಂದೇ ಬರ್ತದೆ. ಓಕೆ, ನೋಡ್ಬೋದು ಸೆಲೆಕ್ಟ್ ಆಗಿರುವಂಥ ಕ್ಯಾಂಡಿಡೇಟ್ಸ್ಗಳು 329 ಇದ್ದಾವೆ. ಇನ್ನು ಖಾಲಿ ಇದ್ದಾವೆ ಪೋಸ್ಟು. ಬರ್ತದೆ 4th ಲಿಸ್ಟ್ ಬರ್ತದೆ. ಓಕೆ, 4th ಲಿಸ್ಟ್ ಬರ್ತದೆ. ಯಾವ ಡೇಟಿಗೆ ಬರ್ತದೆ ಅಂತಂದರೆ ಮಿನಿಮಮ್ 25ರಿಂದ 28 ದಿನ. ಈ ಕಡೆ ತಿರುವು ಕೂಡ ನೋಡೋಕೆ ಹೋಗ್ಬೇಡ್ರಿ. 25ರಿಂದ 28 ದಿನ ಯೂಟ್ಯೂಬ್ ಕಡೆ ತಿರುವು ಕೂಡ ನೋಡೋಕೆ ಹೋಗ್ಬೇಡ್ರಿ. ಯಾಕಂದರೆ ತುಂಬ ಜನ ಅವಾಗ ಬರ್ತದೆ ಇವಾಗ ಬರ್ತದೆ ಅಂತ ಹೇಳ್ತಾನೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾರೆ. ಓಕೆ, ಬಟ್ 28 ದಿನದಿಂದ 25ರಿಂದ 28ರವರೆಗೂ ಯೂಟ್ಯೂಬ್ ಕಡೆ ತಿರುಗಿ ನೋಡೋಕೆ ಹೋಗ್ಬೇಡ್ರಿ. ಅಪ್ಡೇಟ್ ಬರ್ತಪ್ಪ ಅಂದರೆ ನಾನು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಅಪ್ಡೇಟ್ ಹಾಕಿರ್ತೀನಿ ನಾನು. ಓಕೆ, ಮತ್ತೇನಾದ್ರು ನಿಮಗೆ ಡೌಟ್ ಇತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನು 4th ಬರ್ತದೆ. ಇನ್ನು 5th ಬರ್ತದಾ? ಎಸ್, ಈ 4th ಬಂದ ಮೇಲೆ ಡಿಸೈಡ್ ಮಾಡ್ಕೋಬೇಕು ಏನಂತಂದರೆ ಎಷ್ಟು ಕ್ಯಾಂಡಿಡೇಟ್ಗಳು ಸೆಲೆಕ್ಟ್ ಆಗಿದ್ದಾರೆ ಅದರ ಮೇಲೆ ಹೋಗ್ತದೆ. 5th ಬರುತ್ತಾ ಅಥವಾ ಇಲ್ವಾ? 4th ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು ನೀವು. ಫಸ್ಟ್ ಬಂದಾಗ 28 ದಿಂದ 30 ದಿನ ಗ್ಯಾಪ್ ಇತ್ತು. ಸೆಕೆಂಡ್ ಬಂದಾಗ ಕೂಡ ಅದೇ ಸೇಮ್ ಇತ್ತು. ಥರ್ಡ್ನು ಅದೇ ಸೇಮ್ ಇತ್ತು. ಸೊ ಇವಾಗ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಕೂಡ 25ರಿಂದ 28 ದಿನ ಗ್ಯಾಪ್ ಇದ್ದೇ ಇರ್ತದೆ. ಓಕೆ, ಸೊ ಎಲ್ಲರಿಗೂ ಕೂಡ ಧನ್ಯವಾದ.